ಗೀತಾ ಗೀತಾ ಬರ್ತೀನಿ ಬಾಯ್. ಅಯ್ಯೋ ಗೀತಾ ಗೀತಾ ಛೇ ಏನ್ರಿ ನೀವು ಬನ್ನಿ. ಲೇ ಸಿಂಕು ಬಾ. ಮೊದಲು ನಾವಿಲ್ಲಿಂದ ಸಿಂಕ್ ಆಗೋದು ವಾಸಿ. ಯಾಕೋ ನಿನ್ನೆಯಿಂದ ನಮ್ಮ ಟೈಮೇ ಸರಿ ಇಲ್ಲ ನೋಡು. ಆಹಾ ನಿನ್ನೆಯಿಂದಲ್ಲ, ಯಾವಾಗ ವಿಜಯ ಆನ್ಸರ್ ಶೀಟ್ನ ಗೀತಾ ಸುಟ್ಟಾಕಿದ್ಲೋ ಅವತ್ತಿಂದ ನಮ್ಮ ಟೈಮೇ ಸರಿ ಇಲ್ಲ. ಅಯ್ಯೋ ರಾಮ, ಯಾಕೆ ನೋಡ್ರಿ ವಿಜಯ್ ಗ್ಯಾಂಗ್ ಅವರು ನಮ್ ಇಲ್ಸೋ. ಯಾಕೆ ವಿಜಯ್ ಇಲ್ಲಿ ನಿಲ್ಸಿದೆ? ಪಿ ಸಿ ಹೇಳಿದ್ದು ನೆನ್ನೆ ರಾತ್ರಿ ಇದೇ ಟಿ ಅಂಗಡಿ ಹತ್ರ ಅವ್ರು ಇಳ್ಕೊಂಡ್ರು ಅಂತ ತಾನೆ? ಹೌದು. ಗಾಡಿಯಿಂದ ಯಾಕೋ? ಇಲ್ಲೇ ಇದ್ರ ಕಣೆ ರಾಕ್ಷಸನ್ ಪಡೆ. ಏನೇ ಮಾಡೋದು, ಮನೆ ಬೀದಿಗೆ ಹುಡ್ಕೊಂಡು ಬಂದಿದ್ದಾರೆ ಅಂದ್ರೆ ನಮ್ಮ ಮನೆಗೆ ಹೋಗೋದು ಕಷ್ಟ. ಹೌದೌದು. ಈಗ ರಾಕ್ಷಸರು ಏನಾದ್ರು ಮಾಡೇ ಮಾಡ್ತಾರ ಕಣೆ. ಬಾರೆ ಗೀತಂಗೆ ಹೇಳ್ಬಿಡೋಣ. ಸಿಂಕು ಬಾರೆ, ಬಾರೆ ಸಿಂಕು ಬಾರೆ. ಏನ್ರಮ್ಮ ಅಂದದ ಅರಗ್ಲಿಲ್ಲ ಅಂತ ವಾಪಸ್ ಬಂದ್ರು? ಇನ್ನೂ ಅನ್ನಿಸ್ಕೊಳ್ಬೇಕು ಅಂತ ಬಂದ್ರು? ಅಂಕಲ್ ಬಾಯ್ ಹೇಳಲಿಲ್ಲ ಅಂತ. ಆಗ್ಲೇ ಹೇಳಿದ್ರಲ್ಲ. ಹೇಳ್ಬಿಟ್ನ ಅಂಕಲ್. ಅದು ಆಂಟಿಗೆ ಹೇಳಿಲ್ಲ ಅಂತ. ಇದೊಂದು ಕಡಿಮೆ ಇತ್ತು. ಹೇಳ್ಬಿಟ್ಟು ತೊಲಗಿ. ಸರಿ ಅಂತ ಮಾಡೋ ಕೆಲ್ಸ ಇಲ್ಲ. ಆಂಟಿಗೆ ಹೇಳ್ತಾರಂತೆ, ಆಂಟಿಗೆ. ಅವೆರಡು ದ್ರಾಬೆ ಗೂಬೆಗಳ ಜೊತೆಗೆ ಈ 3 ಕಮಂಗಿಗಳು. ಆ ಪಿಸಿ ಈ ಟಿ ಅಂಗಡಿ ಅಡ್ರೆಸ್ ಕೊಡೋ ಬದಲು ಅವಳು ಮನೆ ಅಡ್ರೆಸ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ಬಿಡ್ಬೋದಾಯ್ತು ವಿಜಯ್. ಅವ್ರು ಇಲ್ದಿರೋ ಜಾಗ ಅಡ್ರೆಸ್ ಪಿ ಸಿ ಹೇಳಿದಾನೆ. ರಾತ್ರಿ ಅಷ್ಟೊತ್ತಲ್ಲಿ ಈ ಜಾಗದಲ್ಲಿ ಇಳಿದಿದ್ದಾರೆ ಅಂದ್ರೆ ಅವ್ರ ಮನೆ ಕೂಡ ಇಲ್ಲೇ ಎಲ್ಲೋ ಹತ್ರ ಇರುತ್ತೆ. ಸಿಗ್ತಾಳೆ. ಸಿಗದೆ ಎಲ್ಲೋಗಕ್ ಸಾಧ್ಯ? ಈಗ ಏನ್ ಮಾಡೋದು ಮಾಮು? ಫಸ್ಟ್ ಟೀ ಕುಡಿಯೋಣ, ಆಮೇಲೆ ಹುಡುಕಾಟ ಶುರು. ನನ್ ಕೆನ್ನೆಗೊಡ್ದೋಳ್ ಕೈಕಾಲ್ ಮುರಿಯೋ ಕಾಲ ಹತ್ರ ಬಂದಾಯ್ತು. ಈಗ ಬಂದ್ ನೀವೇನ್ ಸಾರಿ ಹೇಳೋದ್ ಬೇಕಾಗಿಲ್ಲ. ಕೋಪ ಬಂತು ಬೈದೆ. ಹೆತ್ತವ್ರನ್ನ ಬೈದ್ರೆ ಎಂತ ಮಕ್ಳಿಗಾದ್ರೂ ಕೋಪ ಬರುತ್ತೆ, ಸಿಟ್ ಬರುತ್ತೆ. ಲೇಡಿ ಸಿಟ್ ಮನೆ ಹಾಳಾಗೋಗ. ನಾವೇನ್ ಸಾರಿ ಕೇಳಕ್ ಬಂದಿಲ್ಲ. ಇನ್ನೇನು ಫೈಟ್ ಮಾಡಕ್ ಬಂದ್ರಾ? ಬಂದಿರೋದು ನಾವಲ್ಲ, ಅವರು ಮನೆ ತನಕ ಹುಡ್ಕೊಂಡ್ ಬಂದಿದ್ದಾರೆ. ನಿಮ್ ಮನೆ ರೋಡಲ್ಲಿ ಅಡ್ಡ ಹಾಕೊಂಡ್ ಕೂತಿದ್ದಾರೆ, ಹುಡುಕ್ತಾ ಇದ್ದಾರೆ. ಸಿಕ್ಕಾಕೊಂಡ್ಬಿಟ್ವಿ ಕಣ. ಸ್ವಲ್ಪ ಸುಮ್ನೆ ಇರ್ತೀರಾ? ಯಾರ್ ಬಂದಿರೋದು? ವಿಜಯ್. ಏನು? ಹೌದು, ಅವನು ತನ್ನ ಪಟಾಲಂ ಜೊತೆ ಟೀ ಅಂಗಡಿ ಮುಂದೆ ಪೆಂಡಲ್ ಹಾಕೊಂಡ್ ಕೂತಿದ್ದಾನೆ ಗೀತಾ. ಪೆಂಡಲ್ ಕೆಳಗಡೆ ನಮ್ 4 ಜನ ಡೆಡ್ ಬಾಡಿ ಮಲ್ಗೋ ಕಾಲ ದೂರ ಇಲ್ಲ ಅನ್ಸುತ್ತೆ ಗೀತಾ. ಇಂದು ನಮಗೆ ಗೋವಿಂದ. ನಮ್ಮನೆ ಬೀದಿಗೆ ಹೇಗೆ ಹುಡ್ಕೊಂಡ್ ಬಂದ? ನಾವು ಅಂತ ಗೊತ್ತಾಗ್ಬಿಡ್ತಾ? ಲೇ ನಮ್ ಮುಖಕ್ ಬೇಲ್ ಕಟ್ಕೊಂಡಿರ್ಲಿಲ್ವೇನೆ? ಗೀತನ್ ವೇಳೆ ಅವನ್ ಕೈಲಿತ್ತಲ್ವೇನೆ?
ಈಗ ಅವ್ನು ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ ಗೊತ್ತಿಲ್ಲ, ಆದ್ರೆ ಕೊನೆಯ ಫಲಿತಾಂಶ ನಮ್ 4 ಜನ ಪ್ರಾಣ ಗೊಟ್ಟಕ್. ಇವತ್ತು ನಮ್ಮಮ್ಮ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ರು, ತಿಂದೇನೆ ಹೋಗ್ಬಿಡ್ತೀನಿ ಅನ್ಸುತ್ತೆ. ಅಳ್ಬೇಡ ಕಣೆ, ಮೊದ್ಲು ಇದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ತಲೆ ಓಡ್ಸು. ಟೀ ಚೆನ್ನಾಗಿತ್ತಾ? ಬಾಂಬಾಟಾಗಿತ್ತು. ಲೋ ಜಾಸ್ತಿ ಬಗ್ಬೇಡ. ಯಾಕೆ ಹಂಗೆ ಹೇಳಿದೆ? ಸುಮ್ಮನೆ ತಮಾಷೆಗೆ. ಮೊದ್ಲು ಬಾಸ್ ಬ್ಯಾಗ್ ತಗೊಳ್ಳಿ. ಇರೇ ಕೊಡು. ಮದನ್ ತಲೆ ಓಡಿಸ್ರು. ನಮ್ ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಡೋರ್ ಬೀಗ ಹೊಡೆದಿದ್ದಾರೆ ಅಂದ್ರೆ ನಮ್ ಕಾಲೇಜ್ ಅವರೇ ಆಗಿರ್ತಾರೆ. ರೈಟ್ ಮಗ. ಅಂದ್ಮೇಲೆ ಆ ಟೀ ಅಂಗಡಿ ಅವ್ನು ವಿಚಾರಿಸ್ರು. ಈ ಬೀದಿಲಿ ಕಾಲೇಜ್ಗೆ ಹೋಗೋ ಹುಡುಗಿರ್ ಮನೆ ಅಡ್ರೆಸ್ ಕೇಳ್ರು. ವಿಜಿ 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 ಈ ಕೆಲಸ ನಾನ್ ಮಾಡ್ತೀನೋ ಗೊತ್ತಲ್ಲ, ನಾ ಕೆತ್ಕದಲ್ಲಿ ಎಕ್ಸ್ಪರ್ಟ್. ಎಲ್ಲದ ಹಂಗೆ ಕಕ್ಕಿಸ್ಬಿಡ್ತೀನಿ. ಅಣ್ಣಯ್ಯ ನಮಸ್ತೆ. ಅಣ್ಣಯ್ಯ ಅನ್ಬೇಡಿ, ತಮ್ಮಯ್ಯ ಅನ್ನಿ. ನನ್ನ ಹೆಸರು ತಮ್ಮಯ್ಯ ಅಂತ. ತಮ್ಮಯ್ಯ, ಈ ಹೋಟ್ಲು ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಹೋಟೆಲ್ ಅನ್ಬೇಡಿ, ಫೀಲ್ ಆಗಲ್ಲ. ಟೀ ಅಂಗಡಿ ಅಂತ ಹೇಳಿ. ಇದು ಸುಮಾರು ವರ್ಷದಿಂದ ಇದೆ. ಓ, ಹಂಗಂದ್ರೆ ತಮ್ಮಯ್ಯಂಗೆ ಈ ಬೀದಿಲಿರೋ ಎಲ್ಲರೂ ಗೊತ್ತು ಅಂತ ಹೇಳು. ತಮ್ಮಯ್ಯನ್ಗೆ ಅನ್ಬೇಡಿ, ಅಣ್ಣಯ್ಯನ್ಗೆ ಅನ್ನಿ. ಅವರೇ ಅಂಗಡಿಯ ದಣಿ. ನಾನು ಹೊಸದಾಗಿ ಕೆಲಸಕ್ಕೆ ಸೇರಿರೋ ಗಿಣಿ. ಅಪ್ಪ, ದಣಿನೇ ಕರೆಯೋ, ಅವ್ರ ಹತ್ರನೇ ಮಾತಾಡ್ತೀನಿ. ದಣಿ ಅನ್ಬೇಡಿ, ಸಂಬಂಧದಲ್ಲಿ ಅವರು ನನಗೆ ಮಾವ ಆಗಬೇಕು. ಅವರು ಈ ಅಂಗಡಿಗೆ ಮಾತ್ರ ದಣಿ, ನನಗೆ ಮಾವ. ಅಯ್ಯೋ, ಅವ್ರನ್ನೇ ಕರಿಯಪ್ಪ. ಏನ್ ಸತ್ತೋಗಿದಾರಾ? ಸತ್ತೋಗಿದ್ದಾರೆ ಅನ್ಬೇಡಿ, ಸಾವಿಗೋಗಿದ್ದಾರೆ. ಬರೋದು 3 ದಿವಸ ಆಗುತ್ತೆ. ಅಯ್ಯೋ ಅಪ್ಪ, ನಿನ್ ಕೈ ಮುಗ್ದು ಕೇಳ್ತೀನಿ, ಈ ಬೀದಿಯಲ್ಲಿ ಯಾರ್ಯಾರ ಕಾಲೇಜ್ ಹೋಗೋ ಹುಡುಗಿರಿದಾರಾ? ಅದರ ಹೇಳ್ತೀಯಾ ಹೇಳಲ್ವಾ? ಹೇಳಲ್ವಾ ಅನ್ಬೇಡಿ, ನನಗೆ ಗೊತ್ತಿಲ್ಲ. ನನ್ನ ಮಾವನ ಪ್ರಕಾರ ಹೆಣ್ಣು ಮಕ್ಕಳ ತಂಟೆಗೆ ಹೋದ್ರೆ ಕಣ್ಣುಗಳು ಹೋಗುತ್ತವೆ. ಈ ಬೀದಿಲಿರೋರೆಲ್ಲ ನನ್ನಾಗೆ ಮರ್ಯಾದತ್ರು. ಪಿಂಡ ಪಿಂಡ ಅನ್ಬೇಡಿ, ಅದು ಸತ್ತವ್ರಿಗಿಡೋದು. ಮಗ ಜಸ್ಟ್ ಇಲ್ಲಿ ಕೆಲಸ ಮಾಡ್ತಾನೆ, ಇವನಿಗೇನು ಗೊತ್ತಿಲ್ಲ. ಓನರು 3 ದಿನ ಆದ್ಮೇಲೆ ಬರ್ತಾನಂತೆ. ನಾವು ಹೋಗೋಣ ಬಾ. ಹೋಗೋ ಮಾತೇ ಇಲ್ಲ. ಇವತ್ತು ಅವಳು ಸಿಗ್ತಾಳೆ, ಸಿಗ್ಲೇಬೇಕು. ಹೇಗೋ ಮಗ? ಸುಮ್ಮನಿರೋ, ಸಿಗ್ತಾಳೆ. ಕಣ್ಣಂದಾಜಲ್ಲಿ ನೋಡಿದ್ರೆ ಇಲ್ಲಿರೋದ್ 40 ಮನೆ. ಒಂದೊಂದು ಮನೆ ಹೋಗಿ ನೋಡ್ಕೊಂಬಂದ್ರು ಮುಗೀತು. ಸಿಗಡಿ ನೀವಿಬ್ರು ರೈಟ್ ಸೈಡ್ ಇರೋ ಬೀದಿನ ನೋಡ್ಕೊಂಬರ್ರ. ನೀವು 3 ಜನ ಲೆಫ್ಟ್ ಹ್ಯಾಂಡ್ ಸ್ಟ್ರೈಟ್ ಆಗಿರೋ ಬೀದಿನ ನೋಡ್ಕೊಂಬರ್ರ. ಇವತ್ತು ಅವಳು ಸಿಗ್ಲೇಬೇಕು. ಚೆನ್ನಾಗಿ ಬಿದ್ದ ಏಟಿಗೆ ನಾನು ಉತ್ತರ ಕೊಡ್ಲೇಬೇಕು. ಏನ್ ಹುಡುಗನಪ್ಪ ಇವನು. ಅವನದಂತೂ ಒಂದ್ ಕಡೆ ಇಟ್ಕೊಳ್ಳೋದಿಲ್ಲ, ಜೊತೆಗೆ ನನ್ನ ಚಾರ್ಜರ್ ಬೇರೆ ತಗೊಂಡ್ ಬರ್ತಾನೆ. ಮನೇಲಷ್ಟು ಚಾರ್ಜರ್ಗಳಿದ್ರು ಟೈಮ್ ಒಂದು ಸಿಕ್ಕೋದಿಲ್ಲ. ಇಲ್ಲೇ ಇದೆ, ಮನೆಯೆಲ್ಲ ಹುಡುಕ್ಸ್ಬಿಟ್ಟ. ವಿಜಯ್ ರೂಮಲ್ಲಿ ಸಿಗರೇಟ್. ಬಾನು,
ಬಾನು, ಏನಾಯ್ತು ರೀ? ಯಾರ್ದಿದು ರೂಮು? ಅದನ್ನ ವಿಶೇಷವಾಗಿ ಕೇಳೋದೇನಿದೆ? ಈ ಮನೆ ಮುದ್ದಿನ ಮಗ ವಿಜಯ್ದು. ಮುದ್ದು ಜಾಸ್ತಿ ಆಗಿರೋ ಪರಿಣಾಮ ವಿಜಯ್ ರೂಮಲ್ಲಿ ಇವೆಲ್ಲ ಬಂದಿದೆ. ಅಣ್ಣ ಅಣ್ಣ, ಯಾಕಮ್ಮ ಏನಾಯ್ತು? ತಾರಾ ಪ್ರಕಾಶ್ ಅಂತ ಅಷ್ಟು ಚೆನ್ನಾಗಿದ್ದು ನನ್ನ ಹೆಸರನ್ನು ಬರೀ ತಾರಾ ತಾರಾ ಅಂತ ಕರೆದು ಹೆಸರಿನ ಪ್ರಕಾಶನೇ ಹೋಗಿತ್ತಮ್ಮ. ಈಗ ನೋಡಿದ್ರೆ ತಾರಾನು ಬಿಟ್ಟೆ. ಏನು ಸಮಸ್ಯೆ? ಬಿಟ್ಟೆ ಅಂದಿದ್ದೆ. ಏನ್ ಬಿಟ್ಟೆ? ಯಾವಾಗ ಬಿಟ್ಟೆ? 3 ಲವ್ ಮಾಡಿದೆ, ಎಲ್ಲ ಅವರೇ ಬಿಟ್ಟೋದ್ರು. ನಾನು ಯಾರನ್ನು ಬಿಟ್ಟಿಲ್ಲ. ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು ಇದೆಲ್ಲ ನಿಂದೆ ಕಿತಾಪತಿ ಅಂತ. ನೀನಿನ್ನು ಬಿಟ್ಟಿಲ್ಲ ಅಲ್ಲ? ಅಲ್ಲ, ಏನ್ ನಂಗ ಅರ್ಥ ಆಗಿಲ್ಲ ನನಗೆ. ಸಿಗರೆಟ್ ಸೇದೋದು ಬಿಟ್ಟಿಲ್ಲ ಅಲ್ಲ ನೀನು? ಸಿಕ್ಕಾಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ವಿಜಯ್ ರೂಮಲ್ಲಿ ತಂದಿಟ್ಟಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ ನಾನಾ? ಅವರ? ಇಲ್ಲ ವಿಜಯ? ನಾನೇ ಹೇಳ್ತಾ ಇದ್ದೀನಿ ನೀನೇ ಅಂತ. ಅದನ್ನ ಒಪ್ಕೊಳ್ಳೋದಕ್ಕೆ ಇಷ್ಟ ಹೊತ್ತ? ಇವತ್ತು ನಿನ್ನ ಕಾರಣದಿಂದ ನನ್ನ ಮಗ ಅವರಪ್ಪನ ದೃಷ್ಟಿಲಿ ಕೆಟ್ಟವನಾಗ್ಬೇಕಾ ಹೇಳು? ಅಲ್ಲ ಬಾವುಜಿ, ನನಗೆ ಅಡುಗೆ ನಡುಗೆ ನಡವಳಿಕೆ ಎಲ್ಲ ಇನ್ನೊಬ್ರು ನಾನ್ ನೋಡಿ ಕಲಿಯೋದು. ದೊಡ್ಡವ್ರು ನೆಟ್ಟಗಿದ್ರೆ ಮಕ್ಕಳು ದಾರಿಲಿರ್ತಾರೆ, ಇಲ್ಲ ದಾರಿ ತಪ್ತಾರೆ. ಏನ್ ಕೋತಿ ತರ ತಲೆಯಲ್ಲಿ ಆಡಿಸ್ತಾ ಇದೆಯಾ? 3 ಹೊತ್ತು ನಿನ್ ತಂಗಿ ಜೊತೆ ಇರ್ತೀಯಲ್ಲ, ಅವಳ ಬುದ್ಧಿನ ಸ್ವಲ್ಪ ಅನ್ನೋದು ಕಲಿಯೋದು ಬೇಡವಾ ನಿನ್ಗೆ? ಮೊದಲು ಇದನ್ನ ಡಸ್ಟ್ಬಿನ್ಗೆ ಹಾಕು. ಸಿಗರೇಟ್ ಸೇದ್ಬೇಡ. ದಿಸ್ ಇಸ್ ಟೂ ಮಚ್. ದಿಸ್ ಇಸ್ 3 ಮಚ್. ಇದರಲ್ಲಿ 3 ಇದೆ. ಅಲ್ಲ, ನಾನ್ ಸಿಗರೇಟ್ ನನಗೆ ನಗ್ಬೇಕು, ಆಳ್ಬೇಕು ಅಂತ ತಂಗ್ಯವ ಹಂಗೆ ಹೋಗ್ಬಿಡ. ನನಗೆ ಇದಕ್ಕೊಂದು ನ್ಯಾಯ ಕೊಡಿಸಿ ಆಮೇಲೆ ಹೋಗು. ನ್ಯಾಯ ಧರ್ಮ ನೋಡ್ಬೇಕಾದ್ದು ಹಾಗೆ ವಿಚಾರದಲ್ಲಿ, ಹೊಗೆ ವಿಚಾರದಲ್ಲ. ವಯಸ್ಸು ತಿತ್ಕೋತಾನೆ. ಆಹಾ, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಒಂದು ಸೀನ್ ಮಾಡಿದ್ರಲ್ಲ, ನನ್ನನ್ನು ಬಲಿಪಶು ಮಾಡಿ. ನನಗೆ ಶಿಕ್ಷೆ, ಮಗನಿಗೆ ರಕ್ಷೆ. ಅವನು ತಿದ್ಕೋತಾನೆ ಅನ್ನೋದು ನಿನ್ನ ಕಲ್ಪನೆ, ಅವನು ಸೇದ್ಕೋತಾನೆ ಅನ್ನೋದು ವಾಸ್ತವ. ತಂಗ್ಯವ ನೆನಪಿರ್ಲಿ. ಏನಂದೆ ನೀನು? ವಯಸ್ಸು. ಅದೇ ವಯಸ್ಸು ಹುಡುಗಿರ ವಿಷಯದಲ್ಲೂ ಕಣ್ ತಪ್ಪಿಸುತ್ತ ಅಂತ ನೀನು ಯಾಕೆ ನಂಬಲ್ಲ ತಂಗ್ಯವ್ವ? ವಿಜಯ್ ಕಣ್ಣು ಯಾರ ಮೇಲೋ ಬಿದ್ದಿದೆ. ಇಷ್ಟೊಂದೆಲ್ಲ ಒಗಿಸ್ಕೊಂಡ್ಮೇಲೆ ಒಂದ್ಸಾರಿ ಟ್ರೈ ಮಾಡಿದ್ರೆ ಹಿಂಗೆ ಬೆಳಗ್ಗೆಯಿಂದ ಇದನ್ನ ತಿಂದಿಲ್ಲ. ಲೇ ಗೀತಾ, ಗೀತಾ, ಆ ವಿಜಯ್ ಗ್ಯಾಂಗ್ ಕಡೆಯವರು ಮನೆ ಮನೆ ಹುಡ್ಕೊಂಡ್ ಬರ್ತಿದಾರ ಕಣೆ. ಏನೇ ಮಾಡೋದು? ಅಯ್ಯೋ, ಹಾಗಾದ್ರೆ ನಮ್ ತಿಥಿ. ಸುಮ್ನಿರ್ರೆ, ಬನ್ನಿ. ಗೀತಾ, ಇವತ್ತು ನಮ್ ಸುಮ್ನೆ ಬಿಡಲ್ಲ ಕಣೆ. ಪಕ್ಕ ಇವತ್ತು ನಮ್ನ ಹುಡುಕ್ತಾರೆ ಕಣೆ. ಅಂದ್ರೆ
ನಮ್ಮನೆಗೂ ಬರ್ತಾರಾ? ಮನೆ ಮನೆ ನೋಡ್ತಿದಾರ ಅಂದ್ಮೇಲೆ ಏನ್ ಹಿಂಗ್ ಕೇಳ್ತಾ ಇದೀಯಾ? ಈ ಬೀದಿಲೇ ನಿಮ್ ಮನೆ ಅಂದ್ಮೇಲೆ ಬರ್ದೇ ಹೋಗ್ತಾರಾ? ಬಂದೇ ಬರ್ತಾರ ಕಣ. ಆಮೇಲೆ ಏನಾಗುತ್ತೆ? 2 ಕಡೆಯಿಂದ ಅಟ್ಯಾಕ್ ಆಗುತ್ತೆ. ಒಂದ್ ಬರೋದು ವಿಜಯ್, ಇನ್ನೊಂದ್ ಯಾವ್ದು? ಬೇರೆ ಯಾರೇ? ನಿಮ್ಮಪ್ಪ ಕಣೆ. ಅಯ್ಯೋ ದೇವ್ರೆ, ಇವಾಗ ಏನಾಗುತ್ತೋ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಏನ್ ಮಾಡೋದು ಅಂತ ನನ್ನನ್ನೇ ಕೇಳ್ತಿದ್ಯಲ್ಲ ಗೀತಾ. ನಾನ್ ತಪ್ಪನ ಸರಿ ಮಾಡಕ್ ಹೋಗಿದ್ದು. ಸರಿ ಮಾಡ್ಬಾರ್ದಾಗಿತ್ತು ಕಣೆ. ಹೆಂಗಾದ್ರೂ ಸಾಯ್ಲಿ ಅಂತ ತೆಪ್ಪಗಿದ್ದಿದ್ರೆ ಕಡ್ಡಿ ಗೀತದ್ಮೇಲೆ ಬೆಂಕಿ ಹತ್ಕೊಂಡೇ ಇರುತ್ತಾ? ಸುಡುತ್ತೆ. ಬೇಯೋರ್ ನಾವು. ಅಲ್ಲಿಗೆ ಮುಗೀತು ನಮ್ ಕಥೆ. ಅಮ್ಮು ಸಿಕ್ಕಿದ್ಲೇನೋ? ಇಲ್ಲ ವಿಜಯ್, ಈ ಬೀದಿಯಲ್ಲಿ ಎಲ್ಲ ಮನೆನೂ ಸೆನ್ಸಸ್ ಮಾಡೋ ರೀತಿ ಹುಡುಕ್ ಬಂದ್ವಿ, ಬಟ್ ಸಿಗ್ಲಿಲ್ಲ. ನಾವು ಹುಡ್ಕಿದ ಅಷ್ಟು ಮನೇಲು ಕಾಲೇಜ್ಗೆ ಹೋಗೋ ಒಂದೇ ಒಂದು ಹುಡುಗಿನೂ ಇಲ್ಲ ವಿಜಯ್. ಅಂದ್ಮೇಲೆ ರೈಟ್ಗೆ ಹೋಗಿರೋ ಸಿಟಿ ಮತ್ತೆ ಸಿಗಡಿ ಕೈಗೆ ಪಕ್ಕಾ ಸಿಗಾಕೊಂತಾರೆ. ಅಲ್ಲಿ ತನಕ ಇನ್ನೊಂದು ರೌಂಡ್ ಟೀ ಅಂಡ್ ವೇಟಿಂಗ್. ನಿಂದೇನೋ? ಇಲ್ಲ ವಿಜಯ್, ಈ ಬೀದಿಲಿ ಒಂದು ಮನೇಲೂ ಹುಡುಗಿ ಇಲ್ಲ ವಿಜಯ್. ಮಗ ಅದೆಲ್ಲ ಸರಿ ಮಗ, ನಿಂಗ್ ಕಪಾಳ ಕೊಡ್ದವಳು ವಿಜಯ್. ಅದಲ್ಲ ಮಗ, ನಿಂಗ್ ಹೊಡ್ದವಳು ಅಕಸ್ಮಾತ್ ಸಿಕ್ಕರು ಏನ್ ಮಾಡ್ತೀಯೋ? ಆಗದನ್ನ ನೋಡಿ ಆನಂದಿಸ್ಬೇಕು. ಅನ್ಕೊಂಡಿರೋದಕ್ಕಿಂತ ಎಕ್ಸ್ಟ್ರಾನೇ ಮಾಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹುಟ್ಟಿದಾಗಿಂದ ಈ ನನ್ನ ಮೈಗೆ ಪೆಟ್ಟು ಅನ್ನೋದು ಬಿದ್ದಿರ್ಲಿಲ್ಲ. ಅದನ್ನ ಕೊಟ್ಟವಳಿಗೆ ಪೆಟ್ಟು ತಿನ್ನೋಕೆ ಮೈಯೇ ಇರೋಲ್ಲ. ಇದು ಫಿಕ್ಸು. BP ಶ್ರೀನಿವಾಸ್ ಮಗ, ಏನವನು ಹೆಸರಲ್ಲೇ BP ಇಟ್ಕೊಂಡಿದ್ದಾನೆ? ಹೆಸರಲ್ಲಿ BP ಇರಲಿ, ಶುಗರ್ ಇರಲಿ, ನಮಗೆ ಬೇಕಾದ್ರೆ ಹುಡುಗಿ. ಬಾ ಬಾಗ್ಲು ತಟ್ಟಣ. ಸರಿ ಬಾ. ಮಗ ಫಿಕ್ಸ್ ಇದ್ದೇ ಮನೆ. ಹೆಂಗೋ ಹೇಳ್ತೀಯ? ನಾ ಮೆಟ್ಲು ಹತ್ತುವಾಗ ನನ್ 6th ಸೆನ್ಸ್ ಭಯಂಕರ ವರ್ಕ್ ಮಾಡ್ತು. ನೀನ್ ಬಾಗ್ಲು ತಟ್ಟು, ಅವಳೇ ಬಂದ್ ಬಾಗ್ಲು ಓಪನ್ ಮಾಡೋದು. ಮಗ ನೋಡ್ತಿದ್ದಂಗೆ ಎಳ್ಕೊಂಡು ಹೋಯ್ತಾ ಇರೋದೆ. ಹೌದು ಮಗ, ಇದೊಂದ್ ಕೆಲ್ಸ ಮುಗ್ದ್ಬಿಡ್ತು ಅಂದ್ರೆ ನಾವ್ ಆರಾಮ. ಇಲ್ಲಾಂದ್ರೆ ಆ ವಿಜಯ್ ನಮ್ಮನ್ನ ಹಾಕೊಂಡ್ ರುಬ್ತಾನೋ. ನಾನ್ ತಟ್ಲ, ನೀನ್ ತಟ್ತೀಯಾ? ಮಗ ನೀನೇ ತಟ್ಟ. ಸರಿ. ಅಂಕಲ್, ಆಂಟಿ, ಅಂಕಲ್, ಆಂಟಿ. ಏನಕ್ಕ ತಟ್ತಿದ್ಯಾ? ನಾನೇನ ಮಾಡ್ದೆ? ತಟ್ಟ ಸುಮ್ನೆ. ಅಂಕಲ್, ಆಂಟಿ, ಅಂಕಲ್, ಆಂಟಿ. ಅಂಕಲ್, ಏನೋ ಬಹಳ ಅರ್ಜೆಂಟ್ ಆಗಿ ಬಾಗಿಲು ಬಡಿತಾರ ಹಾಗಿದೆ. ಮಹಾನುಭಾವರು ಮುಚ್ಚಿರೋ ಬಾಗಿಲನ್ನ ತಟ್ಟಿ ತಟ್ಟಿ ನಿಂತು ನೋಡ್ತಿದ್ದೀರಲ್ಲ, ಏನ್ ವಿಷಯನೋ? ಅಂಕಲ್ ಕಣೋ. ಸಂಬಂಧ ಇಲ್ದಿರೋ ನನ್ನ ಮಕ್ಕಳು ನನಗೆ ಬಂಧ ಕಟ್ಟು ಮಾತಾಡೋದನ್ನ ಈ ಶ್ರೀನಿವಾಸ BP ಯಾವತ್ತೂ ಸಹಿಸೋದಿಲ್ಲ. ಅಂಕಲ್, ಸರ್ ಅನ್ನೋ. ಸರ್ ನಿಮ್ದು ಇದೇ ಏರಿಯಾನಾ? ಹೌದು ಸರ್, ಈ ಏರಿಯಾದಲ್ಲಿರೋರೆಲ್ಲ ನಿಮ್ಗೆ ಪರಿಚಯ ಅನ್ಸುತ್ತೆ. ಈ ಏರಿಯಾದಲ್ಲಿರೋರು ಎಲ್ರು ನನಗೆ ಗೊತ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಏರಿಯಾದಲ್ಲಿರೋರು ಎಲ್ರಿಗೂ ಈ ಶ್ರೀನಿವಾಸ BP ಬಹಳ ಚೆನ್ನಾಗಿ ಗೊತ್ತು. ಅಷ್ಟು ಸಾಕು ಬಿಡಿ ಸರ್. ಅಂಕಲ್, ಓ ಸಾರಿ ಸರ್, ಸಾರಿ ಸರ್, ಈ ಮನೇಲಿ ಯಾರು ಹೆಣ್ಮಕ್ಳು ಇದ್ದಾರಾ? ಯಾಕೆ ಸರ್ ಹಂಗ್ ನೋಡ್ತಾ ಇದ್ದೀರಾ? ದಡ್ಡ ಸರ್ ಅವನು ಕೇಳಿದ್ದು ಈ ಮನೇಲಿ ಕಾಲೇಜ್ಗೆ ಹೋಗೋ ಯಾರಾದ್ರೂ ಹೆಣ್ಮಕ್ಳು ಇದಾರ ಅಂತ.
ಅವನ್ ದಡ್ಡ, ನೀನ್ ಜಾಣ. ಬಾಗಿಲಲ್ಲಿ ನಿಂತ್ಕೊಂಡು ಯಾಕೆ ಡಿಸ್ಕಷನ್ ಮಾಡ್ತಿದ್ದೀರಾ? ನೋಡೋಣ ಬನ್ರಪ್ಪ, ಬನ್ನಿ. ಬನ್ನಿ. ಫುಲ್ ಕಾಂಪ್ಲೀಟ್ ಅಲ್ಲ ಕಣೋ. ಮುಗೀತು ಗೀತಾ ಕತೆ. ಅಂಕಲ್ ಅವನ್ನ ನೋಡಿದ ತಕ್ಷಣ ಒದ್ದೋಡಿಸ್ತಾರೆ ಅನ್ಕೊಂಡು ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಕಣ. ಆದ್ರೆ ಅವರೇ ಇವಾಗ ಒಳಗೆ ಕರ್ಕೊಂಡು ಹೋಗ್ತಿದಾರ. ಒಳಗಡೆ ಫುಲ್ ಡಿಸ್ಕಷನ್. ನಿನ್ನೆ ರಾತ್ರಿ ಆಗಿರೋದೆಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ. ಅಂದ್ರೆ ಅಲ್ಲಿರೋದು ನಾವೇ ಅಂತ ಕನ್ಫರ್ಮ್ ಆಗುತ್ತಾ? ಅಲ್ಲಿಗೆ ಇಂದು ನಮಗೆ ಗೋವಿಂದ. ನಾವೇನು ಕಾಲಿಗೆ ಬಿದ್ದು ಎಸ್ಕೇಪ್ ಆಗ್ಬಿಡ್ಬೋದು ಕಣ. ಆದ್ರೆ ನೀನು ಅವ್ನ್ ಕೆನ್ನೆಗೆ ಬರ್ಸಿಕೆನೆ ಊದ್ಕೊಳಂಗ್ ಮಾಡಿದ್ಯಾ. ನಮ್ಗೆ ಕವ ಕವ ತಮಕ, ನಿನ್ಗೆ ರವ ರವ ನರಕ.